ಕರ್ನಾಟಕದ ಯುವ ಕ್ರಿಕೆಟಿಗನ ಮೇಲೆ ಗಂಭೀರವಾದಂತಹ ಆರೋಪ ಮಾಡಿ ಆತನ ಪ್ರೇಯಸಿ ಪೊಲೀಸ್ ಠಾಣೆಯ ಕದ ತಟ್ಟಿದ್ದಾಳೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕವಾಗಿ ಬಳಸಿಕೊಂಡು ಗರ್ಭಪಾತ ಮಾಡಿಸಿ ವಂಚನೆ ಮಾಡಿದ್ದಾನೆ ಅಂತ ಆಕೆ ದೂರಿದ್ದಾಳೆ. ಅಷ್ಟಕ್ಕೂ ಏನಿದು ಪ್ರಕರಣ ನೀವೇ ನೋಡಿ. ಪ್ರೀತಿ ಹೆಸರಲ್ಲಿ ವಂಚಿಸಿದ್ರ ಕ್ರಿಕೆಟಿಗ ಕಾರ್ಯಪ್ಪ. ಪ್ರೀತಿ, ಡ್ರಗ್ಸ್, ಗರ್ಭಪಾತ, ದೂರು ಪ್ರತಿ ದೂರು. ಕರ್ನಾಟಕದ ಯುವ ಕ್ರಿಕೆಟಿಗನ ಮೇಲೆ ಗಂಭೀರವಾದ ಆರೋಪ ಮಾಡಿ ಆತನ ಪ್ರೇಯಸಿ ಪೊಲೀಸ್ ಠಾಣೆ ಕದ ತಟ್ಟಿದ್ದಾಳೆ. ಮದುವೆ ಆಗೋದಾಗಿ ದೈಹಿಕವಾಗಿ ಬಳಸಿಕೊಂಡು ಗರ್ಭಪಾತ ಮಾಡಿಸಿ ವಂಚಿಸಿರುವುದಾಗಿ ಸಂತ್ರಸ್ತ ಯುವತಿ ಬೆಂಗಳೂರಿನ ಆರ್ಟಿನಗರ ಪೊಲೀಸ್ ಠಾಣೆಯಲ್ಲಿ ಕ್ರಿಕೆಟಿಗ ಕಾರ್ಯಪ್ಪ ವಿರುದ್ಧ ದೂರು ದಾಖಲಿಸಿದ್ದಾರೆ. ಕ್ರಿಕೆಟಿಗ ಕಾರ್ಯಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾನು ಮತ್ತು ಕೆಸಿ ಕಾರ್ಯಪ್ಪ ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು ಒಂದೇ ಕಮ್ಯುನಿಟಿ ಹಾಗೂ ಒಂದೇ ಊರಿನವರು. ನನ್ನನ್ನ ನಂಬಿಸಿ ನನ್ನನ್ನ ದೈಹಿಕವಾಗಿ ಬಳಸಿಕೊಂಡ್ರು. ಹೀಗಾಗಿ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನಂತರ ಮದುವೆ ಆಗೋಣ ಅಂತ ಹೇಳಿ ಅಬಾರ್ಷನ್ ಮಾಡಿಸಿದ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಡ್ರಗ್ಸ್ ಸೇವನೆ ಆರೋಪ ಕೇಳಿಬಂದಿದೆ. ಕಾರ್ಯಪ್ಪ ಮನೆಯಲ್ಲಿ ಡ್ರಗ್ಸ್ ಮಾಡ್ತಾರೆ. ನಾನ್ ಪಾರ್ಟಿಗೆ ಹೋದಾಗ ಬಿಯರ್ ಮಾತ್ರ ಕುಡಿತೀನಿ, ಅದನ್ ಬಿಟ್ಟು ಡ್ರಗ್ಸ್ ತೆಗೆದುಕೊಳ್ಳಲ್ಲ. ನಾನ್ ಮೆಡಿಕಲ್ ಟೆಸ್ಟ್ಗೆ ರೆಡಿ ಇದ್ದೀನಿ ಅಂತ ಯುವತಿ ತಿಳಿಸಿದ್ದಾರೆ. ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾದ ಬಳಿಕ ನನಗೆ ಕಾರ್ನಲ್ಲಿ ಮಾತ್ರೆ ಕೊಟ್ಟಿದ್ದ. ಒತ್ತಾಯಪೂರ್ವಕವಾಗಿ ನನಗೆ ಗರ್ಭಪಾತ ಮಾಡಿಸಲಾಗಿದೆ ಅಂತ ದೂರಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದೀನಿ. ಅದಾದ್ಮೇಲೆ ಮೀಟ್ ಮಾಡೋಕೆ ಕರೆದ್ರು. ಬಟ್ ನನ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ, ನಾನು ನಿನ್ನ ಮದ್ವೆ ಆಗೋ ತರ ನೋಡ್ತಾ ಇದ್ದೀನಿ. ಪೇರೆಂಟ್ಸ್ ಮೀಟ್ ಆಯ್ತು, ಎಲ್ಲ ಆಗಿದೆ. ನಾನು ಅವ್ರ ಜೊತೆ ಇರುವಾಗ ನನ್ಗೊಂದು ಪ್ರೆಗ್ನೆನ್ಸಿ ಆಗಿದೆ. ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಅಬಾರ್ಷನ್ ಮಾಡ್ಲೇಬೇಕು. ನಾನು ನಿನ್ನ ಮದ್ವೆ ಆಗ್ತೀನಿ, ನಾನು ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡೋಣ, ಇವತ್ ಯಾಕೆ ನಿನ್ಗೆ ಬೇಕು? ತುಂಬಾ ಇಮೋಷನಲಿ ಮೆಂಟಲಿ ಟಾರ್ಚರ್ ಮಾಡಿದ್ದಾರೆ. ಕೆಸಿ ಕಾರ್ಯಪ್ಪ ಅವರು ಸೇರ್ತಾನೆ ಇದು ಗಾಂಜಾ. ಅವ್ರದ್ದು ಬೇಸ್ಲೆಸ್ ಅಲಿಗೇಷನ್ಸ್ ಗೆ ನಾನು ಬ್ಲಡ್ ಟೆಸ್ಟ್ ಗೆ ರೆಡಿ ಇದ್ದೀನಿ. ನಾನು ಹೋಗಿ ಬಗಲ್ಗುಂಟೆ ಸ್ಟೇಷನ್ ಅಲ್ಲಿ ಬರ್ಕೊಂಡು ನಾನು ಎಫ್ಐಆರ್ ಮಾಡಿದೆ. ಯುವತಿ ಆರೋಪ ಅಲ್ಲಗಳೆದ ಕ್ರಿಕೆಟಿಗ ಕಾರ್ಯಪ್ಪ. ಯುವತಿ ಗಂಭೀರ ಆರೋಪ ಮಾಡಿ ದೂರು ಕೊಡ್ತಾ ಇದ್ದ ಹಾಗೆ ಇತ್ತ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ಕೂಡ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ನನಗೆ ಯುವತಿ ಬೆದರಿಕೆ ಹಾಗೂ ಟಾರ್ಚರ್ ಕೊಡ್ತಾ ಇದ್ದಾರೆ, ನನ್ನ ಕ್ರಿಕೆಟ್ ಕರಿಯರ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಈ ಸಂಬಂಧ ವಿಡಿಯೋ ಬಿಡುಗಡೆ ಮಾಡಿರುವ ಕಾರ್ಯಪ್ಪ, ಯುವತಿ ನನ್ನ ಮೇಲೆ ಅನಗತ್ಯ ಆರೋಪ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆನೆ ಈ ಬಗ್ಗೆ ನಾನು ದೂರು ದಾಖಲಿಸಿದ್ದು, ನನಗೆ ಬೆದರಿಕೆ ಹಾಗೂ ಟಾರ್ಚರ್ ಕೊಡ್ತಾ ಇದ್ದಾರೆ, ನನ್ನ ಕ್ರಿಕೆಟ್ ಕರಿಯರ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲದೆ ನಾನು ಮನೆಯಲ್ಲಿ ಇಲ್ಲದ ವೇಳೆ ಗಲಾಟೆ ಮಾಡಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ನಾನು ಫಸ್ಟ್ ಎಫ್ಐಆರ್ ಮಾಡಿದ್ದೀನಿ. ಮೊನ್ನೆ 2 ಡೇಸ್ ಬ್ಯಾಕ್ ನಾನು ಎಫ್ಐಆರ್ ಕೊಟ್ಟಿದ್ದೀನಿ. ಥ್ರೆಟನ್ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅಪ್ಪ ಅಮ್ಮ ಮನೇಲಿ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಟಾರ್ಚರ್ ಮಾಡ್ಕೊಂಡು ಮನೆ ಒಳಗಡೆ ಮೆಟ್ಲು ಮೇಲೆ ಕೂತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ, ನಿಮ್ಗೆ ನೀನು ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ಚಾಕುಲ್ ಕುಯ್ಕೊಂಡ್ಬಿಡ್ತೀನಿ. ಸೇಫ್ಟಿ ಮತ್ತೆ ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು ಎಫ್ಐಆರ್ ಕೊಟ್ಟಿದ್ದೀನಿ. ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ. ಅವರು ತುಂಬಾ ಡ್ರಗ್ ಅಡಿಕ್ಟ್. ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು. ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ ಹೋಗ್ತಾ ಇದ್ರು, ಏನೇ ಮಾಡ್ತಿದ್ರು, ತುಂಬಾ ಟಾರ್ಚರ್ ಮಾಡ್ತಿದ್ರು. ಸದ್ಯ ಕ್ರಿಕೆಟಿಗನ ವಿರುದ್ಧ ಆರ್ಟಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಕಾರ್ಯಪ್ಪ ಕೂಡ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರತಿದೂರು ಕೊಟ್ಟಿದ್ದಾರೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಕ್ರಿಕೆಟಿಗನ ಲವಿ ಡವಿ ಪುರಾಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡ್ಬೇಕು. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.